ಇದರ ಜೊತೆಗೆ ಟಿವಿ9 ಬಳಿ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಅಂತ ದೃಶ್ಯಗಳು ಕೂಡ ಸಿಕ್ಕಿದೆ. ಪ್ರಮುಖವಾಗಿ ಕೆಲವೊಂದಿಷ್ಟು ಖಾಸಗಿ ಗನ್ಮ್ಯಾನ್ಗಳು ಜನಗಳತ್ತ ಮನೆಗಳತ್ತ ಶೂಟ್ ಮಾಡ್ತಾ ಇರುವಂಥ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಕೆಲವೊಂದಿಷ್ಟು ಗನ್ಮ್ಯಾನ್ಗಳು ಶೂಟ್ ಮಾಡಿದ್ದಾರೆ. ಅದರಲ್ಲೂ ಜನಾರ್ದನ್ ರೆಡ್ಡಿ ಅವರ ನಿವಾಸವನ್ನೇ ಗುರಿಯಾಗಿಸಿ ಶೂಟ್ ಮಾಡಲಾಗಿದೆ ಅನ್ನೋದು ಬಿಜೆಪಿ ನಾಯಕರ ಅಥವಾ ಬಿಜೆಪಿ ಶಾಸಕರ ಆರೋಪ. ಇದರ ಜೊತೆಗೆ ಇನ್ನೊಂದಿಷ್ಟು ಶಾಸಕರು ಕೂಡ ನೇರವಾಗಿ ಆರೋಪ ಮಾಡ್ತಾರೆ. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ರಿಯಲ್ ಪ್ರಶ್ನೆ, ಈಗಾಗಲೇ ಬಿಜೆಪಿಯ ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ನಡುವೆ ರಾಜಕೀಯವಾಗಿ ಕೂಡ ಸಾಕಷ್ಟು ವರ್ಷಗಳಿಂದ ಹೋರಾಟ ಆರಂಭವಾಗಿದೆ. ಆದರೆ ಈ ಸಾವಿಗೆ ಯಾರು ಕಾರಣ, ಈ ಒಂದು ಪ್ರಶ್ನೆಯನ್ನು ಇಬ್ಬರೂ ನಾಯಕರಿಗೆ ಕೇಳಿದ್ರೆ ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳು ಮತ್ತೆ ಹೊಡ್ತವೆ. ಆದರೆ ಆರೋಪ ಪ್ರತ್ಯಾರೋಪ ಮಾತ್ರ ಸದ್ಯಕ್ಕೆ ನಿಲ್ತಾ ಇಲ್ಲ. ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯ್ತು. ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು, ಏನೋ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಸಾವಿರಾರು ಬಂದಿನ ಸೇರಿಸಿ ರೆಡಿ ಮಾಡ್ಕೊಂಡಿದ್ದೇನೆ. ನಾನೊಂದು ಬಾಯಿ ತಪ್ಪಿನ ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡೆದು ಹೊಡಿತಾರ್ರಿ. ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ನಡುವೆ ಇದೇ ವಿಚಾರಕ್ಕೀಗ ಕದನ ಶುರುವಾಗಿದೆ. ಭರತ್ ಆಪ್ತನ ಗನ್ಮ್ಯಾನ್ಗಳೇ ಗುಂಡು ಹಾರಿಸಿರೋದು ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿದೆ. ಈ ನಡುವೆ ಜನಾರ್ದನ್ ರೆಡ್ಡಿ ತಮ್ಮನ್ನ ಕೊಲ್ಲಲೆಂದೇ ಬಂದಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯ್ತು. ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಶುರು ಆಯಿತು. ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ? ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ನೋಡಿ, ಸಂಚು ಮಾಡದೆ ಇಲ್ಲಿವರೆಗೆ ಅವ್ರನ್ನೇನೋ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾವಿರಾರು ದಾರಿಗಳು ಇರ್ತವೆ. ಅವನೇನು ದೊಡ್ಡ ಪಾಳೆಗಾರನ ಇಲ್ಲಿವರೆಗೆ ಬಂದು ಮಾಡಕ್ಕೆ. ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತಿಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ನಾನೊಂದು ಬಾಯಿ ತಪ್ಪಿನ ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ಇಂಥ ಕೆಲ್ಸಕ್ಕೆ ನಾವು ಕೈ ಹಾಕ್ಬಾರ್ದು. ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿಗಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಸುಟ್ಟಾಕ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನನ್ನ ಸಾಯಿಸೋಕೆ ಯತ್ನಿಸಿದ್ರು ಅಂತಲೇ ಹೇಳ್ತಿರೋ ರೆಡ್ಡಿ ಭರತ್ ಆಪ್ತನ ಕಡೆ ಬೊಟ್ಟು ಮಾಡಿದ್ರು. ಆದ್ರೆ ಇಂಥದ್ದೊಂದು ಆರೋಪವನ್ನ ಭರತ್ ರೆಡ್ಡಿ ತಳ್ಳಿ ಹಾಕಿದ್ರು. ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ, ಪ್ರೈವೇಟ್ ಗನ್ಮೆನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ಕಾನೂನಿಗೆ ವಿರುದ್ಧ. ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾರಿಸಿ, ನಾನು ಕರೆಕ್ಟಾಗಿ ಕಾರ್ ಇಳಿದಿದ್ದೀನಿ, ಒಬ್ಬನ ಕೂಗ್ತಾ ಇದ್ದ ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ. ಬಂದ ತಕ್ಷಣ ಫೈರ್ ಮಾಡ್ರಿ ಅಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಅವರೇ ಜನಾರ್ದನ್ ರೆಡ್ಡಿ ಅವರೇ ಫೈರ್ ಮಾಡಿಸಿ ಈ ಮರ್ಡರ್ಗೆ ಕಾರಣವಾಗಿದ್ದಾರೆ. ಅವರೇ ಮಾಡಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಮತ್ತು ಅವರು ಬೆಂಬಲಿಗರೇ ಇವತ್ತು ಮೇಜರ್ ಆಗಿ A1 ಬಂದ್ಬಿಟ್ಟು, ಜನಾರ್ದನ್ ರೆಡ್ಡಿ A2 ಬಂದ್ಬಿಟ್ಟು ಸೋಮಶೇಖರ್ ರೆಡ್ಡಿನೇ ಈ ಮರ್ಡರ್ ಮಾಡಿಸೋಕೆ ಕಾರಣ. ಅವರೇ ಮಾಡಿಸಿರೋದು. ಈ ಖಾಸಗಿ ಗನ್ಮೆನ್ಗಳು ಟಪ ಅಂತೇಳಿ ಬೆಂಕಿ ಫೈರಿಂಗ್ ಮಾಡಿದ್ರಿ. ಫೈರಿಂಗ್ ಮಾಡಿದಂಥ ಟೈಮಲ್ಲಿ ನಮಗೇನು ಗೊತ್ತಾಯಿತು ಯಾಕೆ ಫೈರಿಂಗ್ ಆಗ್ತಿದೆ ಅಂತೇಳಿ. ಅವ್ರು ಖಾಸಗಿ ಗನ್ಮೆನ್ಗಳು ಏನು ಗೊತ್ತಿಲ್ಲ ನೋಡಿರಿ, ಚಿಕ್ಕಾಪಟ್ಟಿ ಆರಿಸ್ತಾ ಇದ್ದಾರೆ. ಹೆಂಗೆ ಬೇಕಂಗೆ ಫೈರಿಂಗ್ ಮಾಡ್ತಾರೆ. ನಾನು ಹೇಳೋದಲ್ರಿ, ಅವರು ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಕೂಡ ಕಾಣ್ತೀವಿ. ಅವರು ನೇರವಾಗಿ ಆರಿಸಿರೋಂಥದ್ದು ಗೊತ್ತಾಗಿದ್ರಿ. ನನ್ನ ಮನೆ ಹತ್ತಿರ ಬಂದು ಗಲಾಟೆ ಮಾಡಿದ್ರು, ಬ್ಯಾನರ್ ಕಟ್ಟಲು ಬಂದ್ರು ಅಂತ ಜನಾರ್ದನ ರೆಡ್ಡಿ ಆರೋಪಿಸಿದ್ರೆ ಇದೆಲ್ಲ ಅವನೇ ಸೃಷ್ಟಿಸಿಕೊಂಡಿದ್ದು ಅಂತ ಭರತ್ ರೆಡ್ಡಿ ಏಕವಚನದಲ್ಲಿ ಕೌಂಟರ್ ಕೊಟ್ರು. ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಬ್ಯಾನರ್ ತೆಗಿಲಿಕ್ಕೆ ಬ್ರಿಸ್ಬೆಟ್ ಪೊಲೀಸ್ ಅವರು ಬಂದು ಮನೆ ಹತ್ರ ಗಲಾಟೆ ಮಾಡಬೇಡಿ ಅಂತ ಬ್ಯಾನರ್ ಹಾಕೋದು ಬೇಡ ಅಂತ ಹೇಳಿ 2 ಗಂಟೆಗೆ ಅವರೆಲ್ಲರನ್ನ ಕಳಿಸ್ಬಿಟ್ರು. ಆದ್ರೆ ರಾತ್ರಿ 7 ಗಂಟೆಗೆ ಅವ್ರು ಮತ್ತೆ ಪ್ಲಾನ್ ಮಾಡ್ಕೊಂಡು 5 ಅವರ್ಸ್ ಒಳಗಡೆ ಎಲ್ಲ ಮನೆಗಳ ಮೇಲೆ ಕಲ್ಲುಗಳು, ಬೀರ್ ಬಾಟಲ್ಗಳು, ಪೆಟ್ರೋಲ್ ತುಂಬಿ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಮನೆ ಹತ್ರ, ನನ್ನ ಪ್ರೋಗ್ರಾಮ್ ಕೂಡ ಅವ್ರು ತಿಳ್ಕೊಂಡಿರ್ಬೋದು. ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರು, ಯಾರು ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ಅವನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡಿಕೊಂಡು, ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇದ್ದಂಥವನು, ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನಂತಂದರೆ ಉದ್ದೇಶ ಭರತ್ ರೆಡ್ಡಿದ್ದೇನೆ. ಭರತ್ ರೆಡ್ಡಿ ಊರಲ್ಲಿ ಇರಲಿಲ್ಲ. ಇಷ್ಟು ಮಾತ್ರವಲ್ಲ, ಜನಾರ್ದನ್ ರೆಡ್ಡಿ ಮಾಡ್ತಿರೋ ಆರೋಪಗಳಿಗೆ ಭರತ್ ರೆಡ್ಡಿ ಮೈನಿಂಗ್ ಕೇಸ್ ತಳುಕು ಹಾಕಿದ್ದಾರೆ. ಸಾವಿರಾರು ಬಂದಿನ ಸೇರಿಸಿ ರೆಡಿ ಮಾಡ್ಕೊಂಡಿದ್ದೇನೆ. ಶ್ರೀರಾಮ್ಲು ಅವ್ರಿಗೂ ಗೊತ್ತಿಲ್ಲ, ಏನು ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ರು, ಹೋಗಿ ಅವ್ರಿಗೆ ಎಕ್ಸ್ ಕಳ್ಸೋಣ ಅಂತೇಳಿ ಬಂದಿರೋಂಥದ್ದು. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಹೋಗಿ ಅವ್ರನ್ನೇ ಹೆದರಿಸಿ, ಮನೆ ತೂರಿ, ಮನೆ ಗಲಾಟೆ ಮಾಡಿ, ಆಫೀಸೆಲ್ಲ ಬಡಿದು ಅವ್ರ ಮನೆ ತೋರಿದೀವಿ ಅಂತಂದ್ರೆ ಇಡೀ ಬಳ್ಳಾರಿ ನಗರ ಎಲ್ಲ ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರೂ ಭಯಭ್ರಾಂತರಾಗ್ಬಿಟ್ಟು ನಮ್ಮ ಹಿಡಿತಕ್ಕೆ ಬರಲಿ. ಇನ್ನಿರೋದು 2 ವರ್ಷ.
ಅವನದು ಈ ಮೇಜರ್ ಇಶ್ಯೂ ಏನು, ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ, ಈ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆದಂಥ ರಿಪೋರ್ಟು ಡೈವರ್ಟ್ ಆಗಬೇಕು, ಮೀಡಿಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ. ಇನ್ನು ಹಳೆ ಗೆಳೆಯನ ಬೆನ್ನಿಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ನಿಂತಿದ್ದಾರೆ. ಯುಪಿ ಬಿಹಾರದಿಂದ ಬಂದಿದ್ದ ಗನ್ಮ್ಯಾನ್ಗಳಿಂದ ಫೈರಿಂಗ್ ನಡೀತು ಅಂದ್ರು. ಆದ್ರೆ ಭರತ್ ರೆಡ್ಡಿ ಮಾತ್ರ ಅವರೇ ಹೇಡಿಗಳನ್ನ ಕರ್ಕೊಂಡು ಬಂದಿರಬೇಕು ಎಂದಿದ್ದಾರೆ. ಫೈರಿಂಗ್ಕಿನ ಮುಂಚೆ ಈ ಬಾಡಿಗಾರ್ಡ್ಗಳು ಯಾರು ಸತೀಶ್ ರೆಡ್ಡಿ ಅನ್ನಂತ ಬಾಡಿಗಾರ್ಡ್ಗಳು, ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡೆದ ಹೊಡಿತಾರ್ರಿ. ನೋಡಿ, ಯಾವನೋ ಬೇರೆ ಊರಿಂದ ಬಂದು ನಮ್ಮ ಬಳ್ಳಾರಿನೇನು ಭಯ ಬೀಳ್ಸಕ್ಕೆ ಸಾಧ್ಯ ಇಲ್ಲ. ನಮ್ಮವರು ಧೈರ್ಯಸ್ಥರಿದ್ದಾರೆ, ಯಾರು ಎಂಥವ್ರು ಬಂದರೂ ಎದುರಿಸ್ಕೊಳ್ಳೋ ಶಕ್ತಿ ಇದೆ. ಅವರು ಹೇಡಿಗಳು ಬೇರೆ ಕಡೆಯಿಂದ ಯಾರನ್ನೋ ಕರ್ಕೊಂಬರ್ಬೋದು, ಆದರೆ ಬಳ್ಳಾರಿ ಜನತೆ ಇಂಥವಕ್ಕೆಲ್ಲ ಹೆದರವರು ಅಲ್ಲ. ಈ ನಡುವೆ ಭರತ್ ರೆಡ್ಡಿ ವಾಲ್ಮೀಕಿ ಸಮುದಾಯವನ್ನು ಎಳೆದು ತಂದಿದ್ದಾರೆ. ಜನಾರ್ದನ್ ರೆಡ್ಡಿ ಪುತ್ಥಳಿ ಅನಾವರಣಕ್ಕೆ ಅಡ್ಡಿ ಮಾಡಲು ಈ ಕೃತ್ಯ ಎಸಗಿದ್ದಾರೆ ಅಂತ ಭರತ್ ಆರೋಪಿಸಿದ್ರು. ಜಾತಿಯನ್ನ ಯಾಕೆ ನಡುವೆ ತರ್ತೀರಾ ಅಂತ ಶ್ರೀರಾಮುಲು ಪ್ರಶ್ನಿಸಿದ್ದಾರೆ. ಈ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡಿಬಾರ್ದು ಅಂತ ಹೇಳಿ ದುರುದ್ದೇಶ ಇಟ್ಕೊಂಡು ಮಾಡಿದಾನೆ. ಅವನಿಗೆ ಶಿಕ್ಷೆ ಆಗೋದು ನಿಜ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಆಗೋದು ನಿಜ. ಆ ರೀತಿ ಮಹರ್ಷಿ ವಾಲ್ಮೀಕಿಯನ್ನ ನಿಮ್ಮ ಜಗಳದಲ್ಲಿ ಯಾಕೆ ತರ್ತಿರ್ರಿ? ಒಂದು ಜಾತಿನ ಎದಕ್ಕೋಸ್ಕರ ತರ್ತಿರ್ರಿ? ಸಂಬಂಧ ಇಲ್ಲ ರೀ, ಮಹರ್ಷಿ ವಾಲ್ಮೀಕಿಯರಿಗೆ ಸಂಬಂಧ ಇಲ್ಲ. ಆ ಇನಾಗ್ರೇಷನ್ ನಾವು ಮಾಡೇ ಮಾಡ್ತೀವಿ ಅಂದ್ರೆ ನಾವು ತಡೆಯಕ್ಕಾಗುತ್ತೆ ಅಂದ್ರೆ ಮಹರ್ಷಿ ವಾಲ್ಮೀಕಿಯರು ದೇವ್ರಿ. ಇವತ್ತಿನ ಈ ರಾಜಕೀಯ ಸಮರ ನೋಡ್ತಿದ್ರೆ ನಾವು ಇತಿಹಾಸವನ್ನೊಮ್ಮೆ ಮೆಲುಕು ಹಾಕೋಣ. ಬಳ್ಳಾರಿಯ ಈ ರೆಡ್ಡಿ ಕದನ ಶುರುವಾಗಿದ್ದು 2004ರಲ್ಲಿ. ಭರತ್ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಹಾಗೂ ಜನಾರ್ದನ ರೆಡ್ಡಿ ನಡುವೆ ವೈಷಮ್ಯ ಶುರುವಾಗಿತ್ತು. ಸದ್ಯ ಈ ಕಿತ್ತಾಟ 2ನೇ ತಲೆಮಾರಿಗೂ ಮುಂದುವರಿಯುವ ಸಾಧ್ಯತೆ ಕಾಣ್ತಿದೆ. ಇಬ್ಬರು ರೆಡ್ಡಿಗಳ ನಡುವಿನ ಸಮರ ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಮುನ್ನುಡಿ ಬರೆದಿದ್ದಂತೂ ಸುಳ್ಳಲ್ಲ. ಶಿವಕುಮಾರ್ ಪತ್ತಾರ್ ಜೊತೆ ವಿನಾಯಕ್, TV9 ಬಳ್ಳಾರಿ. ರಿಪಬ್ಲಿಕ್ ಆಫ್ ಬಳ್ಳಾರಿ ಈ ಒಂದು ಪದ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನಿಮಗೆ ನೆನಪಿರ್ಬೋದು, ಹಿಂದೆ 2012ರ ಸಮಯದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ಪದವನ್ನು ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹುದೊಡ್ಡ ಅಸ್ತ್ರವಾಗಿ ಬಳಸಿದ್ರು. ಬೆಂಗಳೂರಿನಿಂದ ಬಳ್ಳಾರಿಯ ತನಕ ಜನಾರ್ದನ್ ರೆಡ್ಡಿ ವಿರುದ್ಧ ದೊಡ್ಡ ಪಾದಯಾತ್ರೆಯನ್ನು ಮಾಡಿ ಆನಂತರ ಅಧಿಕಾರಕ್ಕೆ ಕೂಡ ಬಂದರು. ಈಗ ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ಪದ ಮುನ್ನೆಲೆಗೆ ಬರ್ತಾ ಇದೆ. ಈ ಬಾರಿ BJP ಅದೇ ಮಾತನ್ನು, ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವೇ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ಪದವನ್ನು ಬಳಸ್ತಾ ಇದೆ. BJP ನಾಯಕರ ಆರೋಪವೇನು? ಇಷ್ಟಕ್ಕೂ ಈ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಇನ್ಸೈಡ್ ಏನಿದೆ ನೋಡೋಣ ಬನ್ನಿ. ಕರ್ನಾಟಕ ಒಂದು ಗೂಂಡಾ ರಾಜ್ಯ ಆಗ್ತಾ ಇದೆ. ರಿಪಬ್ಲಿಕ್ ಬಳ್ಳಾರಿ ಅಂದ್ರು. ಈಗ ನಡೀರಿ ನೋಡೋಣ, ಅಲ್ಲಿ ತೊಡೆ ತಟ್ಟಿ ಹೋಗಿ ನೋಡೋಣ. ಇವತ್ತು ಕಾಂಗ್ರೆಸ್ ರಿಪಬ್ಲಿಕ್ ಕಾಂಗ್ರೆಸ್ ಆಗ್ತಾ ಇದೆ. ಇವತ್ತು ನಿಮ್ದೇ ಕಾರ್ಯಕರ್ತ ಗುಂಡಿಗೆ ಬಲಿಯಾದಂತ ಸಂದರ್ಭದಲ್ಲಿ ಯಾಕೆ ಮೌನ ವಹಿಸಿದಿರಿ? ರಿಪಬ್ಲಿಕ್ ಆಫ್ ಬಳ್ಳಾರಿ ಈ ಪದ ರಾಜ್ಯ ರಾಜಕಾರಣಕ್ಕೆ ಹೊಸದೇನೂ ಅಲ್ಲ. ಇದು ರಾಜ್ಯ ರಾಜಕಾರಣದ ಚಿತ್ರಣ ಬದಲಿಸಿದ್ದ ಪದ. ಬಳ್ಳಾರಿ ಗಣಿಧನಿಗಳ ವಿರುದ್ಧ ಸಿದ್ದರಾಮಯ್ಯ ಈ ಹಿಂದೆ ಪ್ರಯೋಗಿಸಿದ್ದ ರಾಜಕೀಯ ಅಸ್ತ್ರ. ಆದ್ರೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ರಿಪಬ್ಲಿಕ್ ಆರೋಪ ಕೇಳಿ ಬಂದಿದೆ. ಅದು 2010. ರಾಜ್ಯದಲ್ಲಿ ಬಳ್ಳಾರಿ ಗಣಿಧನಿಗಳು ರಾಜರಂತೆ ಮೆರೆಯುತ್ತಿದ್ದ ಕಾಲ, ನಾಯಕರನ್ನ ಕಿರು ಬೆರಳಿನಲ್ಲಿ ಕುಣಿಸುತ್ತಿದ್ದ ಕಾಲ, ರೆಡ್ಡಿ ಬ್ರದರ್ಸ್ನ ಎದುರು ಹಾಕಿಕೊಳ್ಳುವ ಗಂಡ್ಯಾರಿಲ್ಲ ಎನ್ನುವಂತಿದ್ದ ಕಾಲ. ಆಗ ಈ ಗಣಿಧನಿಗಳ ವಿರುದ್ಧ ಸಿದ್ದರಾಮಯ್ಯ ಸದನದಲ್ಲೇ ಗುಟುರು ಹಾಕಿದ್ರು. ದಮ್ ಇದ್ರೆ ಬಳ್ಳಾರಿಗೆ ಬನ್ನಿ ಎಂದಿದ್ದ ರೆಡ್ಡಿ ಬ್ರದರ್ಸ್ಗೆ ಸೆಡ್ಡು ಹೊಡೆದು ಸವಾಲು ಸ್ವೀಕರಿಸಿದ್ರು. ಅವತ್ತು ಶಕ್ತಿ ಸೌಧದಲ್ಲಿ ಬದ್ಧ ವೈರಿಗಳ ಶಕ್ತಿ ಪ್ರದರ್ಶನ ನಲುಗು ಬಿಟ್ಟಿತ್ತು. ಅವತ್ತು ತಮ್ಮ ಸವಾಲನ್ನೇ ಅಸ್ತ್ರ ಮಾಡಿಕೊಂಡ ಸಿದ್ದರಾಮಯ್ಯ 2010ರ ಜುಲೈ 10ರಲ್ಲಿ ಬೆಂಗಳೂರಿನಿಂದ ಪಾದಯಾತ್ರೆ ಶುರು ಮಾಡಿದ್ರು. ಅಲ್ಲಿಂದ ಶುರುವಾದ ಚರಿತ್ರೆ ರಾಜ್ಯ ರಾಜಕಾರಣದಲ್ಲಿ ಮಾಸದೆ ಉಳಿದಿದೆ. ಹೀಗೆ ಬಳ್ಳಾರಿ ರಿಪಬ್ಲಿಕ್ ಅನ್ನ ಭೇದಿಸ್ತೀನಿ ಅಂತ ಟಗರು ತೊಡೆ ತಟ್ಟಿ ನಿಂತಿತ್ತು. ಇದಾದ ಬಳಿಕ ಗಡಿಧನಿಗಳ ಭದ್ರಕೋಟೆಯನ್ನ ಚಿತ್ರ ಕೂಡ ಮಾಡಿದ್ರು. ಆಗ ಸಿದ್ದರಾಮಯ್ಯ ಇನ್ನು ಸಿಎಂ ಆಗಿರಲಿಲ್ಲ. ಆದ್ರೆ ಸದ್ಯ ಕಾಲಚಕ್ರ ತಿರುಗಿದೆ. ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿಯೂ ಆಗಿದ್ದಾರೆ. ಈ ಹೊತ್ತಲ್ಲೇ ಭರತ್ ರೆಡ್ಡಿ ಬೆಂಬಲಿಗರು ಹಾಗೂ ಜನಾರ್ದನ್ ರೆಡ್ಡಿ ಆಪ್ತರ ನಡುವಿನ ಕಿತ್ತಾಟ. ಬಳ್ಳಾರಿ ರಿಪಬ್ಲಿಕ್ ಅನ್ನೋ ಹಳೆಯ ಅಸ್ತ್ರ ಬದಲಾದ ಪಕ್ಷಗಳ ಕೈಗೆ ಸಿಕ್ಕಿದೆ. ಬೆಳ್ಳಾರಿ ರಿಪಬ್ಲಿಕ್ ಇತ್ತು, ಅದನ್ನು ಬೆಂಗಳೂರಿಂದ ಬೆಳ್ಳಾರಿವರೆಗೂ ನಾವು ಪಾದಯಾತ್ರೆ ಮಾಡಿ ಆ ರಿಪಬ್ಲಿಕ್ನ ಧ್ವಂಸ ಮಾಡಿದ್ವಿ. ಯಾರು 4 ವರ್ಷ ಜೈಲಲ್ಲಿ ಇದ್ರು ಅವರು ಬೇರೆ ಕ್ಷೇತ್ರದಲ್ಲಿ ಹೋಗಿ ಚುನಾವಣೆ ನಿಂತು
ಗೆದ್ದು ಇವತ್ತಲ್ಲಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಬಿಜೆಪಿ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡಿದ್ರು ಹಿಂದೆ. ಬಳ್ಳಾರಿ ಪಾದಯಾತ್ರೆ ಮಾಡಿ, ಬಳ್ಳಾರಿ ಚಲೋ ಮಾಡಿ, ನಡೆದಿದ್ದೆ. ಈಗ ನಡೀರಿ ನೋಡೋಣ, ಅಲ್ಲಿ ತೊಡೆ ತಟ್ಟಿ ಹೋಗಿ ನೋಡೋಣ. ಇನ್ನು ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ಗಳೇ ಫೈರಿಂಗ್ ಮಾಡಿರುವ ದೃಶ್ಯಗಳಿವೆ. ಇದೆಲ್ಲವನ್ನ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಅಶೋಕ್ ರಿಪಬ್ಲಿಕ್ ಕಾಂಗ್ರೆಸ್ ಅಂತ ಕೈ ಪಡೆಯ ಕಾಲೆಳೆದಿದ್ದಾರೆ. ಆದ್ರೆ ಒಂದು ಘಟನೆ ಇಟ್ಕೊಂಡು ಹಾಗೆ ಹೇಳೋಕೆ ಬರಲ್ಲ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಇದು ಕರ್ನಾಟಕ ಒಂದು ಗೂಂಡಾ ರಾಜ್ಯ ಆಗ್ತಾ ಇದೆ. ಯಾವ ಸಿದ್ದರಾಮಯ್ಯನವರು ಆ ಪಂಚೆ ಎತ್ಕೊಂಡು ಕಾಲ್ಗೆಲ್ಲ ಮಸಾಜ್ ಮಾಡ್ಕೊಂಡು ಬಳ್ಳಾರಿ ಚಲೋ ರಿಪಬ್ಲಿಕ್ ಬಳ್ಳಾರಿ ಅಂದ್ರು, ಅದೇ ಬಳ್ಳಾರಿಯಲ್ಲಿ ಇದು ಇವತ್ತು ಕಾಂಗ್ರೆಸ್ ರಿಪಬ್ಲಿಕ್ ಕಾಂಗ್ರೆಸ್ ಆಗ್ತಾ ಇದೆ. ಅದೇ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ರಿಪಬ್ಲಿಕ್ ಕಾಂಗ್ರೆಸ್ ಆಗ್ತಾ ಇದೆ. ಗೂಂಡಾಗಿರಿ ಆಗ್ತಾ ಇದೆ, ಮರ್ಡರ್ ಆಗ್ತಾ ಇದೆ, ಫೈರಿಂಗ್ ಆಗ್ತಾ ಇದೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಡ್ಯೂರಿಂಗ್ ದೇರ್ ಪೀರಿಯಡ್ ಇಸ್ ಡಿಫರೆಂಟ್. ಈಗ ಕಾಂಗ್ರೆಸ್ ಯಾಕ್ರೆ ಆಗ್ತೀರಿ? ಏನ್ ಮಾಡಿದೆ ಕಾಂಗ್ರೆಸ್? ಡನ್ ಅವರು ಜನಾರ್ದನ್ ರೆಡ್ಡಿ ಅವ್ರನ್ನ ನೇರ ಟಾರ್ಗೆಟ್ ಮಾಡಿ ಅದು ನೋಡ್ಬೇಕಲ್ಲ. ನೀವು ಡಿಸೈಡ್ ಮಾಡ್ಬಿಟ್ರಾ? ಒಂದು ತನಿಖೆ ಮುಖಾಂತರ ಯಾರು ತಪ್ಪಾಗಿದೆ, ಎಲ್ಲ ಲೋಪಗಳಾಗಿದೆ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ. ಆ ಘಟನೆಗೆ ರಿಪಬ್ಲಿಕ್ ಆಗ್ಬಿಡ್ತಾ? ಇತ್ತ ಶಾಸಕ ಸುನಿಲ್ ಕುಮಾರ್ ಸಿದ್ದರಾಮಯ್ಯರ ಹಳೆ ಮಾತುಗಳನ್ನ ಕೆದಕಿದ್ದಾರೆ. ರಿಪಬ್ಲಿಕ್ ಬಳ್ಳಾರಿ ಮಾಡಲು ಬಿಡಲ್ಲ ಎಂದಿದ್ರಿ ಅಂತ ಲೇವಡಿ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಕೌಂಟರ್ ಕೊಟ್ಟಿದ್ದಾರೆ. ನಾನು ಇವತ್ತು ಮಾನ್ಯ ಸಿದ್ದರಾಮಯ್ಯರಿಗೆ ಕೇಳ್ತೇನೆ, ಅವತ್ತು ರಿಪಬ್ಲಿಕ್ ಅನ್ನ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಬಳ್ಳಾರಿಗೆ ಹೋದಂತ ನೀವು ಇವತ್ತು ನಿಮ್ದೇ ಕಾರ್ಯಕರ್ತ ಗುಂಡಿಗೆ ಬಲಿಯಾದಂತ ಸಂದರ್ಭದಲ್ಲಿ ಯಾಕೆ ಮೌನ ವಹಿಸಿದಿರಿ? ಯಾರ ಇದರ ಹಿಂದೆ ಇರುವಂತ ದಂಗೆಯನ್ನ ಯಾಕೆ ಸ್ಥಳೀಯ ಶಾಸಕರು ಮಾಡಿದಾಗ್ಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ? ಆ ತರ ಏನೇನು ಇಲ್ಲ. ನಾನು ಮಾಹಿತಿ ಎಲ್ಲ ತರ ತಗೊಂಡಿದ್ದೀನಿ. ಈ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿರೋದು, ಬ್ಯಾನರ್ ಕಟ್ಟ ಯಾರ್ಯಾರಿಗೂ ಟಾರ್ಗೆಟ್ ಮಾಡಿಲ್ಲ, ಅದೆಲ್ಲ ಸುಳ್ಳು. ಅವರೆಲ್ಲ ಸಿಂಪತಿ ತಗೊಳಗೆ ಏನೋ ಮಾಡ್ತಾ ಇರ್ಬೋದು, ಅದೆಲ್ಲ ನನಗೆ ಗೊತ್ತಿಲ್ಲ. ಬಳ್ಳಾರಿಯಲ್ಲಿನ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಸಂಗ್ರಹಿಸಿದ್ದಾರೆ. ಉಗುರಿನಿಂದ ಹೋಗೋದಕ್ಕೆ ಕೊಡಲಿ ಬಳಸಿದ್ರು ಎಂಬ ಮಾತಿನಂತೆ ನಡೆದ ಘಟನೆಗೆ ಗರಂ ಆಗಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಬಗ್ಗೆ ಸಿಟ್ಟಾಗಿದ್ದಾರೆ. ಭರತ್ ಜೊತೆಗೆ ಮಾತನಾಡೋದಕ್ಕೂ ನಿರಾಕರಿಸಿದ್ದಾರೆ. ಸಿಎಂ ಶಾಸಕ ಬಿ ನಾಗೇಂದ್ರ ಹಾಗೂ ಕಂಪ್ಲಿ ಗಣೇಶ್ ಜೊತೆಗಷ್ಟೇ ಮಾತನಾಡಿದ್ದಾರೆ. ಹೆಂಗ್ ಫೈರಿಂಗ್ ಆಯ್ತು, ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ ಮಾಡಿಕೊಂಡ್ರು. ಈ ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಸಿಎಂ ಬೇಜಾರು ಮಾಡಿಕೊಂಡ್ರು. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ತನಿಖೆ ನಡೀತಿರೋದಾಗಿ ಹೇಳಿದ್ದಾರೆ. ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಅವರು ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಬಂದಿದೆ, ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ. ಅದಕ್ಕೆ ಅದು ಯಾರ ಬುಲೆಟ್ ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೆ ತನಿಖೆ ಮಾಡಿ ಹೇಳಿ ರಿಪೋರ್ಟ್ ಕೊಡಿ. ಇನ್ನು ಸಿಕ್ಕ ಈ ಅಸ್ತ್ರವನ್ನ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ಳುತ್ತಿದೆ. ಬೆಂಗಳೂರಿನಲ್ಲಿ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ಪೊಲೀಸರನ್ನ ಭೇಟಿಯಾಗಿದೆ. ರೆಡ್ಡಿ ರಾಮುಲುಗೆ ರಕ್ಷಣೆ ನೀಡುವಂತೆ ಕೋರಿದೆ. ಮತ್ತೊಂದು ಕಡೆ ಬಿವೈ ವಿಜೇಂದ್ರ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈರಣ್ಣ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.